ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗದಿರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿರಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಬೆಳಗ್ಗೆ 6 ಗಂಟೆ ಆಗೈತೆ ನೋಡಿ, ಇವಾಗ ಎದ್ದೀನಿ. ಪಟ್ 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 ಶ್ರಾವಣಿ ಶನಿವಾರ ಇವತ್ತು ಶ್ರಾವಣಿ ರೆಡಿ ಮಾಡಿ ಶ್ರಾವಣಿಗೆ ಸ್ಕೂಲ್ ಡ್ರೆಸ್ ಕೊಟ್ರೆ ತೋರಿಸ್ತೀನಿ ನಿಮಗೆ ಯಾವ ಥರ ಕೊಟ್ರೆ ಅಂತೇಳಿ. ಒಂದು ಲಂಗ ಬ್ಲೌಸು, ಒಂದು ಪ್ಯಾಂಟು ಶರ್ಟು ಕೊಟ್ರೆ. ಇವತ್ತು ಶನಿವಾರ ಎಲ್ಲ ಪ್ಯಾಂಟು ಶರ್ಟ್ ಐತ್ರಿ ಇವತ್ತಿಂದು ಸ್ಕೂಲ್ ಡ್ರೆಸ್. ಮತ್ತು ಇದು ಇವತ್ತು 6 ಗಂಟೆ ಆಗೈತೆ. 7 ಬಸ್ಸಿಗೆ ಹೋಗ್ತಾಳಾಕಿ, 7ಕ್ಕೆ ಬರ್ತೀವಿ ವ್ಯಾನ್. ಒಳ್ಳೆ 1 ಗಂಟೆ ಅನ್ನಕ್ಕೆ ಬರ್ತಾಳೆ ನೋಡಿ ಇವತ್ತು. ಇದು ರೀ ಮತ್ತು ಊಟ ಅಡುಗೆ ಏನೈತಿ ಲೇಟ್ ಆಯ್ತು ರೀ ಹೇಳ್ಬೇಕಂದ್ರೆ. ಹಿಂಗಾಗಿ ಅಡುಗೆ ಮಾತ್ರ ಐತ್ರಿ. ನಿನ್ನ ರಾತ್ರಿ ಮಾಡಿದ ಹೋಳ್ಗೆ ಅನ್ನ ಸಾಂಬಾರೆಲ್ಲ ಐತಿ. ಮಧ್ಯಾಹ್ನಕ್ಕೆ ಒಳ್ಳೆ ಬರ್ತಾರಲ್ಲ, ಈಗ 7ಕ್ಕೆ ಹೋದ 9ಕ್ಕೆ ಊಟಕ್ಕೆ ಬಿಡ್ತಾರೆ. ಮತ್ತು ಅದೇನು ಕೆಡಲ್ರಿ ಅಡುಗೆ, ಅದನ್ನೇ ಕಟ್ಟಿಬಿಡ್ತೀನಿ ರೀ ಅಡ್ಜಸ್ಟ್ ಮಾಡಿ. ಈ ಟೈಮಲ್ಲಿ ರೀ ಮತ್ತು ಆಮೇಲೆ ಮಾಡ್ಕೊತೀನಿ. ಮಧ್ಯಾಹ್ನಕ್ಕರ ಬಿಸಿ ಹೋಳ್ಗೆ ಅನ್ನ ಮಾಡಿದ್ರೆ ಸಾರು ಇರುತ್ತೆ, ಊಟ ಮಾಡ್ತಾರೆ ಮಧ್ಯಾಹ್ನ ಬರೋವಾಗ. ನಾನು ಕೂಡ ಸ್ವಲ್ಪ ಮುದ್ದೆ ಹೋಗಿ ಬರಬೇಕು. ಭಾಳ ಎಷ್ಟಕ್ಕೆ ಬರ್ತೀನೋ ಏನೋ ಗೊತ್ತಿಲ್ಲ. ನೋಡೋಣ್ರಿ ಇವತ್ತಿನ ರೊಟ್ಟಿನ ಹೆಂಗೆ ಹೋಗುತ್ತೋ ಹೆಂಗಿಲ್ಲ ಅಂತೆಲ್ಲ ನಿಮಗೂ ಶೇರ್ ಮಾಡ್ತೀನಿ. ಇನ್ನೊಂದು ಸುಪ್ರಿಯಾ ಬಡಿಗ್ಯಾರ ಅಂತೇಳಿ ಕುಷ್ಟಗಿಯರವರು ನಮ್ಮ ಬಗ್ಗೆ ವಿಡಿಯೋ ಮಾಡ್ತೀನಿ ಅಂತೇಳಿ ನಮ್ಮ ಪರ್ಮಿಷನ್ ಕೇಳಿದರು ನಮ್ಮ ಕಮೆಂಟ್ ಮೂಲಕ. ಇನ್ನು ನಮ್ಮ ಬಗ್ಗೆ ಏನು ವಿಡಿಯೋ ಮಾಡ್ತಾರೋ ಮತ್ತೇನೋ ನಮ್ಮ ಬಗ್ಗೆ ವಿಡಿಯೋ ಮಾಡ್ತಿಂದ ಬ್ಯಾಡ ಅಂದ್ರೆ ಒಂದು ಇದಾಗುತ್ತೆ ಅಂಥೇಳಿ ಮಾಡಿರಿ ಅಂತ ನಾನು ಇಷ್ಟೇ ಹೇಳ್ಕೊಂಡು ನೋಡಿ. ಏನು ಮಾಡ್ತಾರೆ ಏನು ಬಿಡ್ತಾರೋ ಗೊತ್ತಿಲ್ಲ. ಒಬ್ಬರು ನಾವು ನಮ್ಮ ಬಗ್ಗೆ ಅವರಿಗೆ ಏನು ಮಾತಾಡ್ಸ್ಬೇಕಂತ ಮಾತಾಡ್ತಾರೆ, ಅವ್ರ ಅಭಿಪ್ರಾಯ. ನಾವು ಕೂಡ ಯಾರ ಬಗ್ಗೆ ನಮಗೆ ಖುಷಿಯಾಗಿತ್ತಂದ್ರೆ, ನಮಗೇನೋ ಒಂದು ಇದು ತುಂಬ ಖುಷಿಯಾಗಿತ್ತು, ನಾವು ಅವರು ವಿಷಯ ನಮ್ಮ ವಿಡಿಯೋದಾಗ ಹಂಚ್ಕೋಬೇಕಂದ್ರೆ, ನಾನು ಕೂಡ ಪ್ರೇಮು ಅನ್ನೊಂದು ದೀಪಾ ಸಿಸ್ಟರ್ದು ವಿಡಿಯೋ ರಗಡ್ ಸಲ ಮಾಡೀನಿ ರೀ. ಈಗ ಅದಕ್ಕೆ ನೀವು ಮಾಡ್ಕೊರಿ ಸಿಸ್ಟರ್, ಅದಕ್ಕೇನು ಅಭ್ಯಂತರ ಐತ್ರಿ. ನಮ್ಮ ವಿಷಯ ತೊಗೊಂಡು ಅವ್ರ ಲಾಗಲ್ಲಿ ಹೇಳ್ತಾರಂದ್ರೆ ಅದಕ್ಕೇನು ತಪ್ಪಿಲ್ಲ. ಮತ್ತೀಗ ಬ್ಯಾಡ ಅಂದ್ರೆ ನಾವು ಕೂಡ ಯೂಟ್ಯೂಬರ್, ಅವರು ಕೂಡ ಯೂಟ್ಯೂಬರ್ಗೆ ಹೆಲ್ಪ್ ಮಾಡ್ಬೇಕ್ರಿ. ಮತ್ತು ಇಲ್ಲಿ ಆದ್ರೆ ಇನ್ನೊಬ್ಬರು ಹೆಸರು ತೊಗೊಂಡು ನಮ್ಮ ವಿಡಿಯೋ ಮೂಲಕ ನಾವು ಹೇಳ್ಕೊತೀವಿ ಅಂದ್ರೆ ಅದು ತಪ್ಪೈತ್ರಿ. ಯೂಟ್ಯೂಬ್ ರೂಲ್ಸ್ ಐತದು. ಅವರು ಪರ್ಮಿಷನ್ ತೊಗೊಂಡಿದ್ದಾರೆ, ಏನೂ ತಪ್ಪಿಲ್ಲ. ಆದರೆ ನಾನು ಪ್ರೇಮು ಅನ್ನೊಂದು ದೀಪಾ ಸಿಸ್ಟರ್ದು ರಗಡ್ ಸಲ ಹೇಳ್ಕೊದೀನಿ. ಅವ್ರ ಮನೆಗೆ ಹೋಗಿ ಬಂದೀನಿ. ಅವರೇನ ಮಾಡ್ಕೊರಿ ಸಿಸ್ಟರ್, ನಿಮ್ಗೆ ಹೆಲ್ಪ್ ಆಗುತ್ತಂದ್ರೆ ನೀವು ಹೇಳ್ಕೊರಿ ಮಾಡ್ಕೊರಿ ಅಂತ ಪ್ರೇಮು ಅನ್ನೋ ದೀಪಾ ಸಿಸ್ಟರು ಕೇಳಿದಾಗನೇ ವಿಡಿಯೋ ಅವ್ರು ಕೇಳೇ ಅವ್ರ ಪರ್ಮಿಷನ್ ತೊಗೊಂಡು ಅವ್ರ ಮನೆಗೆ ಹೋದಾಗ ವಿಡಿಯೋ ಮಾಡ್ಕೊಂಬಂದಿನಿ. ಅದಕ್ಕೆ ಹಿಂಗಾಗಿ ಅವ್ರಿಗೆ ಗೊತ್ತಿದ್ದಂಥದ್ದು ನಾನು ಹೇಳ್ಕೊತಿರ್ತೀನಿ. ಪ್ರೇಮು ಅನ್ನೋ ದೀಪಾ ಸಿಸ್ಟರ್ ಹಿಂಗೆ, ಪ್ರೇಮು ಅನ್ನೋ ಹಿಂಗೆ ಅಂತ ಹೇಳ್ಕೊತಿರ್ತೀನಿ. ಇನ್ನೂ ಅವ್ರು ಲಾಗ್ ಬರ್ಲಾಗ್ಯಾವು, ಅದೇ ಬೇಜಾರಾಗುತ್ತೆ. ಅವ್ರ ವಿಷಯ ತೆಗೆದ್ರೇ ಅದೇ ಬೇಜಾರಾಗುತ್ತೆ ನೋಡಿ. ಆದಷ್ಟು ಜಲ್ದಿ ಲಾಗ್ ಮಾಡಿ ಪ್ರೇಮು ಅನ್ನೋ ದೀಪಾ ಸಿಸ್ಟರ್ ಅಂತ ನಾನು ಅನ್ಕೋತೀನಿ. ಭಾಳ ಮಂದಿ ಮಿಸ್ ಮಾಡಾಕತ್ತೀರಿ. ನಮ್ಮ ಸಬ್ಸ್ಕ್ರೈಬರ್ ಎಲ್ಲ ನಂಬರ್ ಇದ್ದವರು ವಾಟ್ಸಪ್ನ್ಯಾಗ ಅದನ್ನೇ ಕೇಳ್ತೀರಿ. ಏನು ಮಾಡೋಕ್ಕಾಗಲ್ಲ ನೋಡಿ, ಟೈಮಿಂಗ್ ಹೆಂಗೆ ಬರ್ತಾ ಹಂಗೆ ಹೋಗಲೇಬೇಕು. ಮಾಡ್ತಾರೆ, ಆದಷ್ಟು ಬೇಗ ವಿಡಿಯೋ ಮಾಡ್ತಾರಂತ ನನ್ನ ಮನಸ್ಸಿನಾಗ ಐತ್ರಿ, ಮಾಡ್ತಾರೆ. ಬರೀ ನಾನು ರೊಟೀನ್ ಚಲೋ ಮಾಡ್ತೀನಿ. ಶ್ರಾವಣಿ ಸ್ಕೂಲಿಗೆ ಕಳಿಸಿ ಮತ್ತೆ ಸಿಗ್ತೀನಿ ರೀ. ಶ್ರಾವಣಿ ಸ್ಕೂಲಿಗೆಲ್ಲ ರೆಡಿ ಮಾಡ್ತೀನಿ ರೀ. ನೋಡಿರಿ ಇಲ್ಲೇ ಟೈಮು 6:15 ಆಯ್ತು. ತಿರುಗಿ ನಾನು ಪೋನಿ 6 ಗಂಟೆ ಆಗಿತ್ತು. ಎದ್ದು ಲಾಗ್ ಮಾತಾಡ್ಕೋತ ಕುಂತೆ. ಶ್ರಾವಣಿ ಎಬ್ಸಿದೆ, ಬಂದು ಕಾಯ್ತಾರೆ ನೋಡಿ. ಅಡುಗೆ ಮನೆ ಇನ್ನೂ ಅಲ್ಲಿದಲ್ಲೇ ಎಲ್ಲ ಅಲ್ಲೇ ಐತೆ. ಶ್ರಾವಣ್ ಕುಮಾರ್ನ ಎದ್ದ ನೋಡಿ, ಎದ್ದು ಮಾರಿ ತೊಗೊಂಬಾರಪ್ಪ ಅಂತ ತೊಗೊಂಡು ಒಳಕ್ಕೆ ಬಂದ. ನೀವು ಕೂಡ ಬೀರಪ್ಪನ ದರ್ಶನ ಮಾಡ್ಕೊರಿ. ಪಟ ಶ್ರಾವಣಿ 2 ಸರಿ ಜಾಕ ಮಾಡಿಸಿ ರೆಡಿ ಮಾಡಿ ಸಾಲಿ ಡ್ರೆಸ್ ಕೊಟ್ಟಾರಿ. ಸಾಲಿ ಡ್ರೆಸ್ ಹಾಕ್ತಾನೆ ಹೆಂಗೆ ಕಾಣ್ತಾ ಅಂತ ನೋಡಾಕತ್ತೀರಿ. ನೀವು ಕೂಡ 2 ಸೆಟ್ ಡ್ರೆಸ್ ಕೊಟ್ಟಾರಿ. ಮತ್ತು ಇದು ರೀ ಅಡಿಗೆ ಐತ್ರಿ. ಅನ್ನ ಐತೆ, ಸಾಂಬಾರು ಐತೆ, ಹೋಳಿಗೆ ಅದಾವು. ಯಾವ್ದಾರ ಮಧ್ಯಾಹ್ನ ಬರ್ತಾರೆ ಇವತ್ತು. ಯಾವ್ದಾರ ಇಟ್ಕೊಂಡು ಕಟ್ಕೊಂಡು ಹೋಗಲಾಕ 9ಕ್ಕೆ ಊಟಕ್ಕೆ ಬಿಡ್ತಾರಂತ್ರಿ ಶ್ರಾವಣಿ ಸ್ಕೂಲ್ನಾಗ. ಶ್ರಾವಣಿ ಮೊದಲು ಸ್ಕೂಲಿಗೆ ರೆಡಿ ಮಾಡಿದ. ಇನ್ನೂ ಏನೂ ಕೆಲಸ ಇಲ್ಲ. ಟೈಮ್ ಪೋಣಿ 7 ಆಯ್ತು ನೋಡಿ. 7ಕ್ಕೆ 10 ನಿಮಿಷ ಕಮ್ಮಿ ಐತೆ. ಡ್ರೆಸ್ ಕೊಟ್ಟಿದ್ರಿ ನೀನು ಸಾಲಿ ಡ್ರೆಸ್ಸು ಹಾಕೊಂಡು ಅವಡಿ ಇಲ್ಲಿ ಒಳಮ್ಮ. ಹೌದಾ, ಬ್ಯಾಗಾಗ ನಾವು ಒಯ್ದು ನೋಡಿ. ಪೇರ್ ಬುಕ್ಕ ತೊಗೊಂಡೇನ? ತಗೋ. ಬುತ್ತಿ ಕಟ್ಟು ನೋಡ್ಯಾಕೇಗಿ ಮಧ್ಯಾಹ್ನ ಬರ್ತಾಳ್ರಿ. ಅನ್ನ ಸಾರು ಹೋಳಿಗಿದ್ದು ನೋಡಿ. ಅಕ್ಕಿ ಸಾಲಿ ಡ್ರೆಸ್ ಫೈನಲ್ ಆಗಿ ಈ ಥರ ಅದ ನೋಡಿ. ಶನಿವಾರಕ್ಕೊಮ್ಮೆ ಒಂದು ಜೋಡಿ ಲಂಗ ಬ್ಲೌಸ್ ಅದಾವು, ಒಂದು ಸಟ್ ಇಂಥದ ನೋಡಿ. ಹೋಗು. ನಾಳೆಗೆಲ್ಲ ಸೋಮವಾರ ತೋರಿಸ್ತೀವಿ ಸದ್ಯ. ಹೋಗು ನೋಡಿ. ನಮ್ದು ಇನ್ನೂ ಏನೂ ಕೆಲಸ ಇಲ್ಲ. ಹೊಟ್ಟಿ ಪಾಡಿಗೆ ಊರ್ಲಿಂದ ಉರಿ ಮಾರಕ್ಕೆ ಬಂದಾರ ನೋಡಿ. ಬರಲೇಬೇಕು ರೀ. ಹಂಗೆ ಕಸ ಹುಡುತ್ತೀನಿ ರೀ. ಈಗ ಹುಡುಗಿ ಮುಂದಿನ ಕೆಲಸ ಮಾಡ್ಕೋತೀನಿ ನೋಡಿ. ಶ್ರಾವಣ್ ಕುಮಾರ್ ಕಳ್ಸಕ್ಕೆ ಹೋಗ್ತೀನಿ ಅಂತೀವಿ ಹೊಂಟ ನೋಡಿ. ಅಲ್ಲಿದಲ್ಲೇ ಎಲ್ಲ ಕೆಲಸ ಹಂಗೆ ಐತಿ. ನಮ್ಮ ಪುಟ್ಟ ಬಾಂಡೆ ಅದಾವು.
ಆಕಿ ಒಂದು ಸ್ಕೂಲಿಗೆ ಹೋದ್ಲು ಬೇಷಾಯ್ತು ನೋಡಿ. ಇವತ್ತು ಶನಿವಾರ ಅಲ್ಲ, ಮಧ್ಯಾಹ್ನ ಬರ್ತಾಳ್ರಿ. ಇನ್ನು ಸಂಜೆ ಮಾಡಿದ ಹೋಳ್ಗೆ ಅನ್ನ ಸಾಂಬಾರದಿತ್ತು, 9ಕ್ಕೆ ಕುಂತಾರಿ. ಅದಕ್ಕೆ ಅದನ್ನೇ ಕಟ್ಟಿದ್ದು ನೋಡಿ. ಮತ್ತೇನು ಮಾಡೋದು, ನನ್ನ ಟೈಮಿಂಗು ಬಿಸಿ ಬರ್ರಾಗ ಅಡುಗೆ ಮಾಡಿರ್ತೀನಿ. ಸಾಂಬಾರು ಇರ್ತಾ, ಅನ್ನ ಬಿಸಿ ಅನ್ನ ಕರಿಗೇಡು ಮಾಡ್ಬೇಕಂತ ಮಾಡೀನಿ. 1 ಗಂಟೆಗೆ ಬಂದುಬಿಡ್ತಾರೆ. ಈಗ 9ಕ್ಕೆ ಟ್ಯೂಷನ್ ಮುಗಿಸಿ ಊಟ ಮಾಡ್ತಾರೆ. 1ಕ್ಕೆ ಏನಾದ್ರು ಮನೆ ಸೀದಾ ಊಟಕ್ಕೆ ಬರ್ತಾರೆ ನೋಡಿ. ಕರೆಂಟ್ ಜಸ್ಟ್ ಬಂದು ನೋಡಿ, ಆಗ ಕರೆಂಟ್ ಇದ್ದಿದ್ದಿಲ್ಲ ನೋಡಿರಿ. ಶ್ರಾವಣಿನೂ ಸ್ಕೂಲಿಗೆ ಹೋಗಿಂದ ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಟೈಮು 11 ಗಂಟೆ ಆಗೈತಿ. ಇವಾಗ ಹೋಗ್ತಿಲ್ಲ ಮನೆ ನೋಡಿ. ಶ್ರಾವಣನು 9 ಗಂಟೆಗೆ ಹೋದ. ಬೆಳಗ್ಗೆ ಲೇಟಾಗಿ ಎದ್ರೆ ಅದೇ ಎಣ್ಣೆ ಬಾರ್ ನೋಡಿ ನಮ್ಮದು 11 ಗಂಟೆ 11-15 ನಿಮಿಷ ಆಗೈತಿ. ನಾನು ಕೂಡ ಮುದ್ದಾಳಕ್ಕೆ ಹೋಗ್ಬೇಕು. ನಿನ್ನೂ ಎಲ್ಲ ಬಟ್ಟೆ ಒಣಗ್ಯಾವು, ತೊಕ್ಕೋತೀನಿ ರೀ, ಬಂದು ತೊಕ್ಕೋತೀನಿ. ಇವಾಗ ಆಗಲ್ಲ. ಬಾಂಡೆನೂ ಭಾಳ ಇದ್ದು, ನೀನು ಬ್ಯಾಳೆ ಹಾಕಿದ್ದವು ಅಷ್ಟು ಬಾಂಡೆ ತಿಕ್ಕೀನಿ. ಸಂಜೆ ನಾನು ಅಡುಗೆ ಬಂದು ನೀನು ಲೇಟಾಗಿ ಮಾಡಿದ್ದಿಲ್ಲ. ಅನ್ನ ಸಾರು ಹೋಳಿಗೆ ಅವಿದ್ದು ಅದನ್ನೇ ಇಟ್ಕೊಂಡು ಬುತ್ತಿ ಕಟ್ಕೊಂಡು ಹೋಗ್ಯಾರ. ಮಧ್ಯಾಹ್ನ ಬರ್ತಾರೆ. ಶ್ರವಣ ಚೋಡ ಇದು ಹೋದಾನ್ರಿ, ಕುರುಡಿಗೆ ಹೋದಾನ. ಶ್ರಾವಣಿ ಅನ್ನ ಸಾರು ಒಂದು ಹೋಳಿಗೆ ಕಟ್ಕೊಂಡು ಹೋಗ್ಯಾಳ್ರಿ. ಆಕೆ ಉಣ್ಲಿಲ್ಲಲ್ಲ ಮುಂಜಾನೆ ಊಟ ಉಂಡು ಚೋಡ ತೊಗೊಂಡೋಗ್ಯಾನ. ಆಕೆ ಉಣ್ಲಾರನೆ ಬುತ್ತಿ ತೊಗೊಂಡೋಗ್ಯಾಳ ನೋಡಿ. ಇವಾಗ ಅಷ್ಟು ಬಾಂಡೆನ ತಿಕ್ಕಿನಿ. ಇನ್ನು ಹಿಂದೆ ಬಟ್ಟೆ ಅದಾವು ಯಾಕೆ ಇರ್ಲಕ್ಕ. ಪೂಜೆನೂ ಆಗೈತಿ. ಇವತ್ತು ಶನಿವಾರ ರೀ ನೋಡಿ. ಇವತ್ತು ಬ್ಯಾಂಕ್ ರಜೆ ಇಲ್ಲ, ಚಲೋ ಐತೆ. ಹಿಂದಿನ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ. ಬರೀ ಹೋಗುನು. ನಮ್ಮದು ಕೂಡ ಜಾಕ ಪೂಜೆ ಊಟ ಎಲ್ಲ ಆಗೈತೆ. ಬಂದಾಗ ಅನ್ನ ಮಾಡಬೇಕು, ಹೋಳ್ಗೆ ಮಾಡ್ಬೇಕು ರೀ. ಸಾಂಬಾರು ಇರುತ್ತೆ. ಅವರು ಹೋಳ್ಗೆ ಮಾಡ್ತೀನಿ, ಕರಿಗೇಡು ಮಾಡ್ತೀನಿ. ಅವ್ರು ಒಳ್ಳೆ 1ಕ್ಕೆ ಬರ್ರಾಗ ಬರಬೇಕು. ಬ್ಯಾಂಕಿನ ಸ್ವಲ್ಪ ಕೆಲಸ ಐತ್ರಿ ಇವತ್ತು. ಕಾಗದ ಪತ್ರ ಒಯ್ಬೇಕಂತ ರೆಡಿ ಮಾಡ್ತೀನಿ. ಸೀರೆ ಉಟ್ಕೊಂಡು ರೆಡಿಯಾಗಿ ಮತ್ತೆ ಸಿಗೋಣ ನೋಡಿರಿ. ನಾನು ಕೂಡ ಸೀರೆ ಉಟ್ಕೊಂಡೆ, ಮುದ್ದೆ ಬಳಕೆ ಹೋಗ್ಬೇಕಂತೇಳಿ. ಬ್ಯಾಂಕಿಂಗ್ ಕೆಲಸ ಅಂತ ಹೇಳಿದ್ನಲ್ಲ, ಬ್ಯಾಂಕಿಂದು ನಂದು ಶ್ರಾವಣಿದು ಜಾಯಿಂಟ್ ಅಕೌಂಟ್ ಮಾಡಿಸಿದ್ನಲ್ಲ, ಅದಕ್ಕೆ ಆಧಾರ್ ಕಾರ್ಡ್ ಲಿಂಕ್ ಇಲ್ಲ ಅಂತ ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿ ಮತ್ತು ಕಂಪ್ಯೂಟ್ರ್ ಅಂಗಡಿಗೆ ಹೋಗಿ ಸ್ಕಾಲರ್ಶಿಪ್ ಅರ್ಜಿ ಹಾಕಿ ಬರಬೇಕು. ನಿನ್ನೆನೂ ಅದನ್ನೇ ಕಾದು ಹಂಗೆ ಬಂದೀನಿ ರೀ 5 ಬಸ್ಸಿಗೆ. ಇಲ್ಲಿಕ್ಕಂದ್ರೆ ಆಗಲ್ಲ ರೀ, ಅದು ನೀವು ಆಟ ಮಾಡಲೇಬೇಕಂದ್ರು. ಇವತ್ತೊಂದು ದಿನ ಹೋಗ್ತೀನಿ ರೀ. ನಿನ್ನೇನು ಅಡ್ಡಾಡ್ದಾಗೈತಿ, ಇವತ್ತು ಎರಡ್ದಾಗತ್ತೆ. ಮತ್ತು ತಿರುವು ತಿರಂಗೆ ನೋಡಿ. ನಿನ್ನೇನು ಕಸ್ಟಮರ್ ಮನೆಗೆ ಅಡ್ಡಾಡ್ಯಾರ, 2-3 ಬೈದ್ರು ಅಂತ ಬಟ್ಟೆ ಒಯ್ಯಾಕ. ನಾನೇ ಇಲ್ಲ. ಇವಾಗ ವಿಟೋಬಿಗೆ ಹೋಗ್ತಾರೆ ನೋಡಿ. ನಮ್ಮ ಎಲ್ಲ ಕಡೆ ಓದ್ತಿರ್ಬೇಕು ರೀ. ವಿಟೋಬಿಗೆ ಏಕಾದಶಿ ಅದು ಮಾಡ್ತಾರೆ, ಹೋಗೋರು ಓದ್ತಾರೆ, ನಡ್ಕೋತಾರೆ. ನಾವೇನು ಹೋಗಲ್ಲ ರೀ ವಿಟೋಬಿಗೆ. ಇವಾಗ ಜಾತ್ರೆ ಇರ್ತಾ ಏನು ಮಾಡುತ್ತೆ ನೋಡಿ, ಅಲ್ಲಿ ಗೊತ್ತಿಲ್ಲ ನನಗೂ ಅಷ್ಟೊಂದು. ಅವರು ಹೋಗೋಕೆ ಸೀರೆಗಳು ಬೇಕಾಗಿದ್ದನ್ನ ಬಂದಿದ್ರೆ ನಾನು ಅನ್ಕೋತೀನಿ ರೀ. ಅವ್ರು ವರ್ಷ ಹೋಗ್ತಾರೆ, ಅದೇ ಸೀರೆ ಒಯ್ಯಕ್ಕೆ ಬರ್ತೀನಿ ಅಂತ ಹೇಳಿದರು. ಇವಾಗ ಮತ್ತೆ ನಾನು ಓದ್ತೀನಿ, ಅವರು ಯಾವಾಗ ನಾವು ಯಾವಾಗ ಹಿಂಗಾಗುತ್ತೆ ನೋಡಿ. ಇವತ್ತು ಹೋಗ್ಬಾರ್ದಂತ ಬಿಟ್ಟಿದ್ದೆ. ಇವತ್ತು ಶನಿವಾರ ಬ್ಯಾಂಕ್ ರಜೆ ಇರ್ತದೆ ಮಾಡೀನಿ. ಇದು 3ನೇ ಶನಿವಾರ ಬ್ಯಾಂಕ್ ಚಾಲೂ ಇರುತ್ತೆ. 4ನೇ ಶನಿವಾರ 2ನೇ ಶನಿವಾರ ರಜೆ ಇರುತ್ತೆ. ಹೋಗಿ ಬರೋಂಬರಿ 1:15 ಮತ್ತೆ ಬಂದಾಗುತ್ತೆ. ಇಲ್ಲಿ 11:15 ಯಾಕೆ ಬಂತು. ಹೋಗಿ ಲಿಂಕ್ ಮಾಡಿಸ್ಕೊಂಡು ಕಂಪ್ಯೂಟ್ರ್ ಅಂಗಡಿ ಅಂತ ಇರ್ತಾರೆ ಬಿಡ್ರಿ. ಬ್ಯಾಂಕಿಂಗ್ ಕೆಲಸ ಮುಗಿಸ್ಕೊಂಡು ಆಮೇಲೆ ಕಂಪ್ಯೂಟ್ರ್ ಅಂಗಡಿಗೆ ಹೋಗಿ ಮತ್ತು 2 ಗಂಟೆ ಅನ್ನೋಕೆ ಬರಬೇಕು. ಶ್ರಾವಣಿ ಶಿವಕುಮಾರ್ ಬರ್ರಾಗ ನಾ ಬಂದುಬಿಡಬೇಕು. ಯಾಕಂದ್ರೆ ಅವ್ರಿಗೆ ಬಂದು ಅಡುಗೆ ಮಾಡಬೇಕು. ಅವ್ರ ಮನೇನ ಇಲ್ಲಿ ಅವ್ರಿಗೇನು ಹೇಳಿಲ್ಲ, ನಾವು ಓದ್ತೀನಿ, ಮುದ್ದೆ ಬಳಕೆ ಓದ್ತೀನಿ ಮಾಡ್ತೀನಿ ಅಂತೇಳಿ. ಮನೆ ಎಲ್ಲ ಸ್ವಚ್ಛಗೆ ಐತೆ ನೋಡಿ. ಇವಾಗ ಒಂದು ಬಾಕಿ ಅದಾವು. ನೀನು ಮುದ್ದೆ ಬಳಂತ ಬಂದ ಬಟ್ಟೆ ಹೋದೇನು ರೀ. ನೀನು 2 ದಿನದ್ದು ಅದು ಹಿಂಗಾಗಿ ಹೋಗೋದು. ನಿನ್ನೆ ಪರಿಸ್ಥಿತಿ ಅದಕ್ಕೆ ಯಾರಿಗೂ ಬೇಡ ನೋಡಿ ಅಂಥ ಪರಿಸ್ಥಿತಿ. ಅಲ್ಲೆಲ್ಲ ಮುದ್ದೆದಾಗ ಕೆಲಸ ಮುಗಿಸೋ ಮನೆ ಬಂದು ಅಷ್ಟು 2 ದಿನ ಬಟ್ಟೆ ಹಾಕಿ ಹೋಳ್ಗೆ ಮಾಡಿ ಪೂಜೆ ಮಾಡಿ ನೋಡಿರ್ಬೇಕಾದ್ರೆ ಲಾಗ್ ಬಂದಿರ್ತೈತೆ ನಿಮಗೆ. ನೋಡಿರಿ ಏನು ಮಾಡೋದ್ರಿ. ಒಬ್ಬಂಟಿ ಹೆಣ್ಮಗಳು ಭಾಳ ಹಿಂಗೈತಿ. ಅದೇ ಇಷ್ಟೆಲ್ಲ ಕಷ್ಟಪಡಬೇಕು. ಆಗುತ್ತೆ ನಮ್ಮ ಕೈಲಿ. ಯಾವುದೇ ಕೆಲಸ ನೋಡಿ ಆಗಲ್ಲ ಅಂದ್ರೆ ಆಗಲ್ಲ, ಆಗುತ್ತಂದ್ರೆ ಆಗುತ್ತಾ. ಇಷ್ಟೆಲ್ಲ ಯಾಕೆ ತೋರಿಸ್ತೀನಿ ನಿಮಗೆ ಅಂದ್ರೆ ನೀವು ಕೂಡ ಸ್ಟ್ರಾಂಗ್ ಆಗಲಿ. ನಮಗೂ ಕೂಡ ಬರೋಬ್ರು ಕೆಲಸ ಮಾಡೋಕೆ ಬೋರ್ ಮಾಡ್ಕೋತಿರ್ತಾರೆ, ಬೇಸರ ಮಾಡ್ಕೋತಿರ್ತಾರೆ. ಕೆಲಸ ಅಂದ್ರೆ ಬಿಡಪ್ಪ ಏನು ಮಾಡೋದು ಏನು ಬಿಡೋದು ಅಂಥೇಳಿ ಹಂಗೆ ಟೈಮ್ ಪಾಸ್ ಮಾಡ್ತಿರ್ತಾರೆ. ಅಂಥವರೆಲ್ಲ ಕಲಿಬೇಕು ಜೀವನ ಪಾಠ. ಈ ಜೀವನ ಪಾಠ ಕಲಿಯೋದು ಭಾಳ ಐತ್ರಿ. ಒಂದೊಂದು ನಿಮಿಷ ಕುಂತರೂ ನಮಗೆ ವೇಸ್ಟ್ ಆಗುತ್ತೆ ಅನ್ನಂಗೆ ಟೈಮು ಉಳ್ಸ್ಕೊಂಡು ಹೋಗ್ಬೇಕ್ರಿ. ಅಂಥವ್ರು ಕೂಡ ಒಬ್ರೊಬ್ರು ಇಡೀ ದಿನಾನು ಖಾಲಿ ಕುಂತು ಟೈಮ್ ವೇಸ್ಟ್ ಮಾಡ್ತಾರೆ. ನಮಗೆ 1 ನಿಮಿಷನೂ ಟೈಮ್ ಸಿಗಲ್ಲ ನೋಡಿ. ಏನು ಮಾಡೋದ್ರಿ. ಅವರನ್ನೇ ಬರೋರಿಂದ ನಮ್ಮನ್ನೇ ನಮ್ಮಿಂದ ಗಟ್ಟಿ ಆದ್ರೆ ದೇವ್ರು ಭೇಟಿ ಆತಾನೆ ರೀ. ನಾವು ಗಟ್ಟಿ ಆಗ್ಬೇಕು ಮೊದಲು. ನಾವು ಗಟ್ಟಿ ಆದ್ವಿ ಅಂದ್ರೆ ದೇವ್ರ ಕಣ್ಣಿಂದ ಭೇಟಿ ಆತಾನ. ನಮ್ಮ ಧೈರ್ಯ ಇರಬೇಕು, ಗಟ್ಟಿ ಆಗಬೇಕು.
ಯಾವ ಕೆಲಸ ಆದ್ರೂ ನಾವು ಮಾಡ್ತೀವಪ್ಪ, ನಾವು ಮಾಡೇ ಬಲ್ಲೆ, ಇವತ್ತು ಮಾಡಬೇಕು ಅನ್ನಿಸ್ತಂದ್ರೆ ಇವತ್ತು ಬೇಸರ ಮಾಡ್ಕೊಂಬಿಟ್ಟಿದ್ರೆ ಸಾಂಬಾರು ಹೋಗ್ತಿತ್ತು. ಈ ಕಲರ್ ಸಿಪ್ಪಿ ಅರ್ಜಿ ಹಾಕೋದು ಇವಾಗ ಬಂದೈತೆ, ಮತ್ತೆ ಹೋಗ್ಬಿಡ್ತೀರಿ ಅದು. ಅದ್ರ ಸಲಾಗಿ ಇಷ್ಟೆಲ್ಲ ಓಡಾಡೋದು ನೋಡಿ. ಯಾವ ಟೈಮಿಗೆ ಏನು ಆಗ್ಬೇಕು ಎಲ್ಲ ಆಗ್ಬೇಕ್ರಿ, ಆಗ್ಲಿಕ್ಕೆ ನಡ ನೋಡ್ರಿ. ಬರೀ ಹೋಗೋಣ್ರಿ. ನೋಡ್ರಿ ಇವಾಗ ಮುದ್ದೆಬಾಳಿಂತ ಮನೆ ಬಂದೆ. ಮಳೆ ಬರಾಕತ್ತೈತೆ ನೋಡಿ, ಮಳೆ ಬರಾಕತ್ರಿ. ಹಂಗೆ ಬಂದೆ. 4 ಗಂಟೆ ಆಯ್ತು ನೋಡಿ. ಅಲ್ಲೇ ಬ್ಯಾಂಕಿಂದ 1:30-2 ತನಕ ಅಲ್ಲೇ ಆಯ್ತು ರೀ. ಮತ್ತು ಕಂಪ್ಯೂಟ್ರ್ ಅಂಗಡಿಯಾಗ ಅದನ್ನು ಲಿಂಕ್ ಮಾಡಿಸಿ ಶ್ರಾವಣಿದು ಸ್ಕಾಲರ್ಶಿಪ್ ಅರ್ಜಿ ಹಾಕೋಗಿ ಸಿಕ್ಕಾಪಟ್ಟೆ ಗದ್ರಿ. ಕಂಪ್ಯೂಟ್ರ್ ಅಂಗಡಿನೂ ಗದ್ಲನ, ಬ್ಯಾಂಕು ಗದ್ಲನ. ಫೈನಲಾಗಿ ಎಲ್ಲ ಮುಗೀತ್ರಿ. ಮಳೆಯಾಗ ಹುಡ್ರಿ ಹೆಂಗೆ ಆಡ್ತಾ ನೋಡಿ. ಇವರಿಬ್ರು ಬರ್ರಾಗ ಒಮ್ಮೂರ್ಕ ಬರ್ಕೋತ ಕುಂತ ನೋಡಿ. ಬ್ಯಾಗ್ ಹೆಂಗೆ ಇಟ್ರ ಉಣ್ರಿ, ಏನು ಉಣ್ರಿ? ಟೈಮ್ 4:20 ಬರೀ ಇವಾಗ ಜಸ್ಟ್ ಬಂದೀನಿ. ಇವ್ರಿಗೆ ಏನು ರೈಟ್ ಅಡುಗೆ ಮಾಡಿಕೊಟ್ಟು ಅವ್ರಿಗೆ ಉಣಿಸಿ. ಲೈಟ್ ಇಲ್ಲ ನಮ್ಮ ಶ್ರಾವಣಿ ಬಂದು ಡ್ರೆಸ್ ಕಳೆದಿವ್ರು ಹಾಕ್ಕೊಂಡ ನೋಡಿ. ಸಂಗೀತ ಸಿಸ್ಟರು ಶ್ರಾವಣಿ ಕೈಲೇ ಇನ್ನೊಮ್ಮೆ ಹಾಯ್ ಹೇಳಿಸ್ರಿ ಸಿಸ್ಟರ ಅಂತ ಕಮೆಂಟ್ ಮಾಡಿದರೆ, ಅಲ್ಲೇ ಓದಿದೆ. ಹಾಯ್ ಮಾಡಿ ಶ್ರಾವಣಿ. ಹಾಯ್ ಹೇಳಿದಿಲ್ಲ. ಇನ್ನೊಮ್ಮೆ ಶ್ರಾವಣಿ ಕೈಯಾಗ ಹಾಯ್ ಹೇಳಿಸ್ರಿ ಸಿಸ್ಟರ. ಶ್ರಾವಣಿ ಅಂದ್ರೆ ಭಾಳ ಇಷ್ಟ. ಮತ್ತೊಬ್ಬರು ಸಿಸ್ಟರ್ ಕಮೆಂಟ್ ಹಾಕಿ ನೋಡ್ರಿ. ನಿನ್ನೆಲ್ಲ ಉಸು ಹೋಗೋದು ಅದು ಸಜ್ಜೆ ಕೊನೆಕಿದ್ನೆಲ್ಲ ಉಸು ತೊಗೊಂಬಂದು ಉಸು ಬಟ್ಟೆ ಮಡ್ಚಿದೆ. ಇವಾಗ ಕರೆಂಟ್ ಬಂದು ರೀ. ಈಗ ಈ ಕಡೆ ಬಟ್ಟೆ ಹೋದ್ರು ಕಸ್ಟಮರು, ಅವರಿಗೆ ಬಟ್ಟೆ ಕೊಟ್ಟು 2 ಪತ್ಲ ತೊಗೊಂಡ್ಕೇರಿ ಇಲ್ಲೇ ಪಿಕೋ ಹಾಕಿಟ್ಟ ನೋಡಿ. ಒಂದು ಈ ಕಲರ್ ತೊಗೊಂಡ್ರು, ಇದ್ರಾಗ ಒಂದು ಸೇಮ್ ಇಂಥ ತೊಗೊಂಡಾರ ನೋಡಿ. ನೀವು ಸಖತ್ತಾಗೈತ್ರಿ ಪತ್ಲ. ಈಗ ಒಂದು ಇಂಥದ್ರ ತೊಗೊಂಡಾರಿ. ಬಿಚ್ಚಿನಿ ತೋರಿಸ್ತೀನಿ ನಿಮಗೂ ಕೂಡ. ಆಮೇಲೆ ಅಕ್ಕ ಈ ಸಲ ಸೀರೆ ತೆಗೆದ್ರಲ್ಲ, ವಿಡಿಯೋ ಹಾಕಿದ್ರೇನಕ್ಕ ಅಂತ ಕೇಳಿದ್ರಿ. ಇಲ್ಲ ಹಾಕಿಲ್ಲ, ಸೀರೆ ವಿಡಿಯೋ ಹಾಕ್ತೀನಿ ಖಂಡಿತ ಮಾಡ್ಬೇಕಂತ ಮಾಡೀನಿ. ಆಗಿಲ್ಲ. ಒಂದು ಸಲ ಪತ್ತಲ್ದು ಹಾಕ್ತೀನಿ, ಒಂದು ಸಲ ರೇಷ್ಮೆ ಸೀರೆಗಳು ಉಸು ಥರ ಎಲ್ಲ ಹಾಕ್ತೀನಿ ನೋಡಿ. 2 ಭಾಗ ಮಾಡಿ ಹಾಕ್ಬೇಕಂತ ಮಾಡೀನಿ. ಇವಾಗ ಇವಿಷ್ಟು ಎತ್ತಿಡ್ತೀನಿ. ಮೆಣಸಿನ್ಕಾಯಿ ಬೆಲ್ಲ ತಂದಿನಿ ರೀ ಮುದ್ದೆ ಬಳದಾಗ. ಅಲ್ಲೇ ಐತೆ ನೋಡಿರಿ, ಒಂದು ಅರ್ಧ ಕಿಲೋ ಮೆಣಸಿನ್ಕಾಯಿ, 1 kg ಬೆಲ್ಲ ತಂದಿನಿ. ಮತ್ತೇನು ತಂದಿಲ್ಲ. ಕಂಪ್ಯೂಟ್ರ್ ಅಂಗಡಿಗೆ ಆ ಕಡೆ ಈ ಕಡೆ ರೊಕ್ಕ ಭಾಳ ಹೋದ್ವು ರೀ. ನಿನ್ನೆನೂ ಒಂದು 260 ರೂಪಾಯಿ ಹೋಗ್ಯಾರ ನಿನ್ನೆ. ಹಂಗೆ ಕಂಪ್ಯೂಟ್ರ್ ಅಂಗಡಿಗೆ ಹೋದ್ವಿ ಅಂದ್ರೆ ಹಾಗೆ ಬರ್ತೀವಿ ಅಂತ ಇಲ್ಲಿ ನೋಡಿ. ಮತ್ತು ಟೈಮ್ ನೋಡ್ತಿರ್ಬೇಕು, 7 ಗಂಟೆ ಆಗೈತಿ. ಜಸ್ಟ್ ಇವಾಗ ನಾನು 4 ಗಂಟೆಗೆ ಬಂದಿನಿ ಅಂದ್ರೆ ಮುದ್ದೆ ಬಾಳ ಅಂತ ಕರೆಂಟ್ ಇದ್ದಿಲ್ಲ, ಇವಾಗ ಬಂದಾವು. ಈಗ ಇವರು ಪರ್ಸ್ ಮಾಡ್ಯಾರ ನೋಡಿ. ನಿನ್ನ ಪರ್ಸ್ ಎಲ್ಲೈತವ? ಶ್ರಾವಣಿ ಹೋಮ್ವರ್ಕ ಬರೀತೀನಿ ಅಂತ ಅಲ್ಲಿ ಹೋಗಿ ಬಾಕ್ಸ್ ತೊಗೊಂಡ್ವಿ. ಎಲ್ಲ ಖಾಲಿಯಾಗಿ ಬಾಕ್ಸ್ ಹೋಗ್ದೀನಿ ರೀ. ಆಡಾಕತ್ತಾರ ನೋಡಿ. ಪರ್ಸ್ ಮಾಡ್ಯಾರ ಅಂತ ನೋಡಿ. ಲೈಟ್ ಬಿಡಮ್ಮ ತೋರಿಸ್ತೀನಿ. ಶ್ರಾವಣಿ ಏನಿದು? ಹಾಂ ಶ್ರಾವಣಿ, ಹೆಂಗಿದು ಪಾಕೆಟ್ನಾ? ಎಂಟಿ ಬ್ಯಾಗ್ ಯಾರಿಗೆ? ನಿನ್ನ ಮಗಳಿಗೆ ಹಾಕೋ. ಯಾರಿಗದು? ಯಾಕ? ಹೆಂಗೆ ಕೊಡ್ತೀಯ ಅದನ್ನು ಪ್ಯಾಕ್ ಮಾಡಿ? ಮಿಸ್ ಹೆಸರು ಹಾಕಿ. ಮತ್ತು ಯಾರ ಹೆಸರು ಹಾಕಿ ನೋಡ್ತಮ್ಮ? ಹಾಂ, ಮಮ್ಮಿ ಹೆಸರು ಹಾಕಿ ಕೊಡ್ತೀಯ ಮಿಸ್ಸಿಗೆ? ನಿನ್ನ ಹೆಸರು ಮಿಸ್ ಹೆಸರು ಹಾಕಬೇಕು. ಇವು ಡ್ರಾಯಿಂಗ್ ಯಾರು ತದಾರ ಇವನ್ನೆಲ್ಲ? ಹೆಂಗೆ ತೆಗೆದು? ಹಾಂ, ಇದೇನು ನೀವು ಪತ್ರಿಕೆತೇನ? ಚೇಂಜ್ ಮಾಡಿ ಯಾರು ಮಾಡ್ಕೊ? ನಿಮ್ಮ ಮಿಸ್ಸಿಗೆ ಗಿಫ್ಟಾ? ಅಚ್ಚಾ, ಸೂಪರ್ ಆಯ್ತು. ಬರೀ ಇನ್ನೆಲ್ಲ ಪರ್ಸಲೆಲ್ಲ ಕ್ಲೀನ್ ಮಾಡ್ಕೊಂಡು ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಕರೆಂಟ್ ಮಾತ್ರ ಬರಲ್ಲ. ಯಾವ ಶ್ರಾವಣಿ ನಿಂತ್ಕೊಂಡು ಈ ಥರ ಫೋಟೋ ಕಟ್ ಮಾಡಿ ಸರಿಯಾಗಿ ಕಟ್ ನೋಡಿ. ಹಿಂಗೆ ಸೀರೆ ಎಲ್ಲಿ ಸ್ವಲ್ಪ ಕಟ್ ಮಾಡಿಲ್ರಿ, ಕರೆಕ್ಟಾಗಿ ಫೋಟೋ ಶೇಪ್ ಎಟ್ಟು ಕಟ್ ಮಾಡಿ. ಶ್ರಾವಣಿ ಭಾಳ ಇಷ್ಟ ಆಯ್ತು ಇದು ನನಗೆ ಕಟಿಂಗ್ ಮಾಡಿದ್ದು. ಈಗ ಇಷ್ಟಿತ್ತು, ಅದನ್ನ ಕಟ್ ಮಾಡಿಟ್ಟಾಳ. ನಾನು ಕೂಡ ಸೀರೆ ವಿಡಿಯೋ ಮಾಡ್ಬೇಕಂತೇಳಿ ನಿಂತೀನಿ ರೀ. ಮಳೆ ಮಾತ್ರ ಬರಾಕತ್ತೈತೆ. ಇಲ್ಲಿ ಹಳ್ಳಿ ಕಡೆ ಲೈಟ್ ಪ್ರಾಬ್ಲಮ್ ನೋಡಿ, ಲೈಟೇ ಇಲ್ಲ ನೋಡಿ. ಒಳಗಿನ ಬಲ್ಪನು ಕುಡ್ಡಾಗೈತೆ. ಶ್ರಾವಣಿ ಕೂಡ ಒಳಗೆ ಬಂದು ನೋಡಿ. ಇಲ್ಲೇ ಲೈಟೇ ಇಲ್ಲರಿ. ಈಗ
ಅಡುಗೆ ಮಾಡ್ಬೇಕಂದ್ರೆ ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ. ದೇವ್ರ ಮುಂದೆ ದೀಪನ ಹಚ್ಚಿ ಉದಿ ಕಡ್ಡಿ ಬೆಳಗಿನಿ. ಟೈಮು 8-11 ನಿಮಿಷ ಆಗೈತೆ ನೋಡಿ. ಕರೆಂಟ್ ಬರ್ಲಾಗ್ಯಾವ, ಕಾಯ್ಕೊತ ಕುಂತೀನಿ ಲೈಟ್ ಬರ್ತಾವೆ ಮಾಡ್ತಾವೆ ಅಂತೇಳಿ. ನೋಡಿ ಈ ಕಡೆ ಅನ್ನ ಮಾಡೀನಿ. ಬಂದಗಾನೆ ಅನ್ನಕ್ಕೆ ಇಟ್ಟಿದ್ದೀನಿ ರೀ, ಗೊತ್ತೈತೆ ನಿಮಗೆ. ಯಾರು ಉಂಡಿಲ್ಲ, ರೊಟ್ಟಿ ಸಾರು ಉಂಡಿವಿ. ಸಾಂಬಾರು ಸ್ವಲ್ಪ ಉಳ್ದೈತೆ ನೋಡಿ. ರೊಟ್ಟಿ ಮುರಿದು ಹಾಕೊಂಡು ಸಾರು ಹಾಕೊಂಡು ಉಂಡ್ವಿ, ಸ್ವಲ್ಪ ಉಳ್ದೈತೆ. ಈ ಕಡೆ ಇದು ಮಾಡ್ಬೇಕಂತೇಳಿ ಹಿಟ್ಟು ನಾದಿದ್ದ ಇತ್ತಲ್ರಿ, ಹೋಳ್ಗೆ ಮಾಡ್ಬೇಕಂತೇಳಿ ಈ ಕಡೆ ಹೂರ್ಣ ಐತಿ. ಹೋಳ್ಗೆ ಹೂರ್ಣ ಆಗಬೇಕು. ಶ್ರಾವಣ ನಾವು ಹೋಳ್ಗೆ ಸಿಹಿಗೆಲ್ಲ ಉಣ್ಬಾಡಪ್ಪ ಅಂತಂದೆ. ಮಮ್ಮಿ 2 ಬಜ್ಜಿ ಮಾಡಿಕೊಡ, ಮಳೆ ಒಂದು ಬರಾಕತ್ತೈತಲ್ರಿ, ಮಕ್ಕಳಿಗೆ ಬಜ್ಜಿ ತಿನ್ನಂಗೆ ಅನಿಸೋದೇ ಅಲ್ಲ. ಅದಕ್ಕೆ ಅಂತ ಒಂದು ಸ್ವಲ್ಪ ಶ್ರಾವಣಿ ಪೂರ್ತಿಯಾಕ ಆಗಲ್ಲಕ್ಕ ಅಂತೇಳಿ ಸ್ವಲ್ಪ ರೀ ಸಣ್ಣ ಬೌನ್ಯಾಗ ಒಂದು ಸ್ವಲ್ಪ ಇಟ್ಟು ಕಲಿಸಿಟ್ಟು ನೋಡಿ. ಸುಮ್ಮನೆ ಅಂಗಡಿಯಾಗೂ ಇವತ್ತೇನು ಇನ್ನೂ ತಿನ್ನೋಕೆ ಏನು ತಂದಿಲ್ಲ ರೀ ಅವ್ರಿಗೆ. ಇವತ್ತು ಏನು ತಂದಿಲ್ಲ. ಮುದ್ದೆ ಬಾಳ್ದಾಗ ಕಂಪ್ಯೂಟ್ರ್ ಅಂಗಡಿಗೆ ರೊಕ್ಕ ಭಾಳ ಖರ್ಚದು. ಇಲ್ಲಿ ಮೆಣಸಿನ್ಕಾಯಿ ಸಜ್ಜು ಮಾಡ್ತೀನಿ, ಇದ್ರಾಗ ಒಂದ್ರಾಗ 2 ಮಾಡಿ ಬಜ್ಜಿ ಹಾಕಿ ಕೊಡ್ತೀನಿ ರೀ ಅವ್ರಿಗೆ. ಹೋಳ್ಗೆ ಮಾಡ್ತೀನಿ. ಕರೆಂಟ್ ಬಂದಂದ್ರೆ ಹೋಳ್ಗೆ ಮಾಡೋದು ತೋರಿಸಿರ್ತೀನಿ. ಇರ್ಲಿಕ್ಕೆ ಇಲ್ಲಿ ನೋಡಿ ಬರ್ರಿ ಅಡುಗೆ ಮಾಡ್ತೀನಿ. ಶ್ರಾವಣಿ ಬ್ಯಾಟ್ರಿ ಹಿಡ್ಕೊಳಕ್ರಿ. ಈಗ ನಾ ಅಡುಗೆ ಮಾಡ್ಬೇಕು ನೋಡಿ. ಅವ್ರಿಗೆ ನಿದ್ದೆ ಬರೋಕೆ ನೋಡಿ. ಬಜ್ಜಿನೂ ಮಾಡಿದೆ. ಇವು ಇಷ್ಟು ಮೊದಲು ಹಾಕಿದ್ದೆ, ಹಾಕಾಗ ಶ್ರಾವಣಿ 2 ಶ್ರಾವಣ್ ಕುಮಾರ್ 2 ತಿಂದಾರ ನೋಡಿ. ಸ್ವಲ್ಪ ಮೊದಲು 4 ಹಾಕಿದ್ದೆ, ಎಣ್ಣೆ ಕಾದೈತೆ ಇಲ್ಲ ಅಂಥೇಳಿ. ಸ್ವಲ್ಪ ಇತ್ತು ಅದು ಇಟ್ಟು ಅವ್ರು ಕೇಳ್ಯಾರ ಅಂಥೇಳಿ ಮಾಡಿದ್ದು ನೋಡಿ. ಬಜ್ಜಿ ಮಾಡಿದೆ. ಟೈಮ್ 8:30 ಆಯಿತು. ಕರೆಂಟ್ ಮಾತ್ರ ಬರಲೇ ಇಲ್ಲ ನೋಡಿ. ಈಗ ಹೋಳ್ಗೆ ಮಾಡಬೇಕು. ಹೂರ್ಣ ತಗೋ ಹಿಟ್ಟು ತಗೋ ಹಚ್ಚಿ ಉಣ್ಣಾಕತ್ರಿ. ಹೋಳ್ಗೆ ಮಾಡ್ತೀನಿ. ತುಪ್ಪ ತಗೋ. ಲೈಟ್ ಬರ್ತಾ ಒಂದು ಕಾಸು ಸಾಕಾಯ್ತು. 8:30 ಆಯ್ತು ರೀ. ಈಗ ಇದು ಬ್ಯಾಟ್ರಿ ಹಚ್ಚಿಟ್ಟು, ಹಳೆ ಫೋನ್ ಬ್ಯಾಟ್ರಿ ಹಚ್ಚಿಟ್ಟು ಸುಮ್ಮನೆ ಗ್ಯಾಸಿ ಮ್ಯಾಗ ಕಾಣತ್ತ ಮಾಡೋದು ನೋಡಿ. ತಗ ತಿಂದಿಯಲ್ಲ ಇಲ್ಲಿ. ಇವು ಯಾರು ತಿಂದಾರ? ಮತ್ತು ಟೇಸ್ಟ್ ಹೆಂಗಿತ್ತು? ಮತ್ತು ಟೇಸ್ಟ್ ಮಾಡ್ತೀನಿ ಸುಳ್ಳು ಹಾಕಿ. ಅದು ಈ ತುಪ್ಪ ತೆಗಿಯಾಕ ಇಡು. ನಾ ಹೋಳ್ಗೆ ಮಾಡ್ತಾನೆ ನೋಡಿರಿ. ಹೋಳ್ಗೆ ಇಟ್ಟು ಚೆನ್ನಾಗಿ ಎಣ್ದೈತೆ. ಬರ್ರಿ ಹೋಳ್ಗೆ ಮಾಡೋಣ. ಹೋಳ್ಗೆ ಮಾಡೋ ಶ್ರಾವಣಿ ತೋರಿಸ್ತಾಳೆ ನಿಮಗೆ. ಕರೆಕ್ಟಾಗಿ ಕಾಣತ್ತತ್ ನಾ ಅನ್ಕೊಂಡೇನು ರೀ. ತಗೋ ತಿನ್ರಿ. ಅವು ಮೆಣಸಿನ್ಕಾಯಿ ಇದ್ದಿಲ್ಲ ಹಾಕಿತ್ತು. ಟೇಸ್ಟ್ ಹೆಂಗದ? ಆಗತ್ತಿದ್ದಿಲ್ಲ. ಮೆಣಸಿನ್ಕಾಯಿ ತಿನ್ನಬೇಕು, ಟೇಸ್ಟ್ ಅವು. ಕೈ ತೆಗಿಯಪ್ಪ, ಹಂಗೆ ಕೈ ಇಟ್ಕೊಂಡು ತಿನ್ಬಾರ್ದು. ಚೊಕ್ಕ ಮುಖ ಚಂದ ಕುಂದ್ರು. ಕಾಲು ಕಮ್ಮಿ ಆಗೈತ್ರಿ ಅಂತೂ ಇಂತೂ. ಸಿಹಿ ಕೊಟ್ಟಿಲ್ರಿ. ಬಜ್ಜಿ ಯಾರು ಬೇಡಿದ್ರು? ಕಾಳು ಬೆಕ್ಕಿ ಬಜ್ಜಿ ತಿನ್ನಂಗಾಗಿತ್ತುನು. ಎಲ್ಲಿ ನೋಡಿ ಬೈತಿದ್ದು ಕಾಳು ಬೇಕು ಬಜ್ಜಿ ತಿನ್ನಾಕ? ಹೆಂಗೆ ನೆಪ್ಪಾಗಿತ್ತಿದ್ದು ಬೆಕ್ಕಿಗೆ ನೋಡಿ. ನಾ ಹುಡುಗಾಟ ಮಾಡಾಕತ್ತೀನಿ ರೀ ಅವ್ನು ಕೂಡ. ಬರೀ ಅವ್ರು ತಿಂತಾರ, ನಾನು ಹೋಳ್ಗೆ ಮಾಡ್ತೀನಿ. ಚೆನ್ನಾಗಿ ಕಾಡ್ತಿತ್ತು ನಿಮಗೆ, ಹೌದಿಲ್ಲ ರೀ? ಬರೀ ಚಪಾತಿ ಮಾಡಾಕತ್ತೀನಿ. ಒಳಗೆ ಕಿಟ್ಟೈತಲ್ಲ. ನೋಡಿ ಬಾಕಿ ಅಲ್ಲಿ ತೋರ್ಸಮ್ಮ. ವಾವ್ ಸೂಪರ್ ನೋಡಿ. ಒಳಗೆ ಫೋಟೋ ಕ್ಲಿಕ್ ಮಾಡಮ್ಮ. ಮಾಡಿದೆ ಬಗ್ಗು ಫೋಟೋ ಕ್ಲಿಕ್ ಮಾಡಿ. ಹಾಂ ಸೈಡ್ ಗೊತ್ತಿತ್ತು. ಹೋಗಿ ತೋರಿಸು. ಶ್ರವಣ ಮಲ್ಕೊಂಡು ನೋಡಿ. ಹೋಳಿಗೆ ಎಲ್ಲ ಆಯಿತು. ಚಪಾತಿ ಬಿಸಾಕತ್ತೀನಿ. 8 ಹೋಳಿಗೆ ನೋಡಿ. 8 ಹೋಳಿಗೆ ಬಿಸಿ ಬಿಸಿ ಹೋಳಿಗೆ ಚಪಾತಿ ಮಾಡಿ ನೋಡಿ. ಬರೀ ಮತ್ತೆ ಕರೆಂಟ್ ಹೋದ್ರಿ. ಏನು ಮಾಡೋದು ನೋಡಿ. ಬಂದವನಾರ ಹೋಗೇ ಬಿಟ್ಟಿರ್ತಾವೆ, ಹೋಗಿ ಆಡೋಣ ಬಂದ ಬಿಟ್ಟಿರ್ತಾವೆ. ಚಪಾತಿ ಮಾಡಿ ಊಟ ಮಾಡಿ ಮತ್ತೆ ಕರೆಂಟ್ ಬಂದ ಲಾಗ್ ಚಾಲು ಮಾಡ್ತೀವಿ ನೋಡಿ. ಜಸ್ಟ್ ಕರೆಂಟ್ ಬಂದು ಹೋಳಿಗೆ ಮಾಡಾಗ ಬಜ್ಜಿ ಮಾಡಾಗ ಕರೆಂಟೇ ಇದ್ದಿದ್ದಿಲ್ಲ. ಅಡುಗೆ ಆಗ್ಯಕತ್ತಲ್ಲ ಮಾಡ್ಕೊಂಡು ಏನೋ ಊಟ ಮಾಡಿದ್ದೀವಿ. ಶ್ರಾವಣಿದು ಕೂಡ ಊಟ ಆಯಿತು. ಇವತ್ತು ಮುದ್ದೆ ಬಳಕೆ ಹೋಗಿದ್ನಲ್ರಿ, ಸಿಕ್ಕಾಪಟ್ಟೆ ಗದ್ಲ ನೋಡಿ. ಬ್ಯಾಂಕಿಗೆ ಹೋಗು ಗದ್ಲ, ಕಂಪ್ಯೂಟ್ರ್ ಅಂಗಡಿಗೆ ಹೋಗು ಗದ್ಲ. ಒಂದು ಕಾದು ಪತ್ತು ರೆಡಿ ಆಗ್ಬೇಕಂದ್ರೆ ಒಂದು 100 ಸರಿ ಅಡ್ಡಾಡ್ಸ್ಕೊತಾರೆ. ನಾ 2 ದಿನದಾಗ ಹೆಂಗೋ ಹೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ಸ್ಕೊಂಬಂದಿನಿ ರೀ. ಹಂಗೆ ಕಾದು ಪತ್ರ ಅಂತ ಅಲ್ರಿ. ನಂದು ಬ್ಯಾಂಕ್ನಾಗ ಪಾಳ್ಯಕ್ಕೆ ಹಚ್ಚಿದ್ದೆ. ಅದು ಶ್ರಾವಣಿದು ಬ್ಯಾಂಕಿಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ್ರು, ನನ್ನ ಪಾಸ್ಬುಕ್ಕಿಗೂ ಲಿಂಕ್ ಮಾಡಿದರು. ಅದು ಮಾಡಿಸ್ಕೊಂಡು ಇನ್ನೊಂದು ಮತ್ತೆ ಕಂಪ್ಯೂಟ್ರ್ ಅಂಗಡಿ ಬಂದೆ. ಕಂಪ್ಯೂಟ್ರ್ ಅಂಗಡಿ ಬಂದು ಕೇರಿ ಇದು ಅಲ್ಲಿ ಇದು ಮಾಡ್ಸೋದಿತ್ತು ರೀ. ಅದು ಏನಂತಾರೆ ಅಲ್ಲಿನೂ ಕಲರ್ಶಿಪ್ ಅರ್ಜಿ ಹಾಕಿತ್ತು. ಒಂದು ಇನ್ಕಮ್ ಮಾಡಿಸೋದಿತ್ತು. ಇನ್ಕಮ್ ಮಾಡೋದು OTP ಹೇಳಿದ್ರೆ ನಮ್ಮ ಮನ್ಯಾಗ ಮಾಡಿಕೊಡ್ತೀವಿ ಹೋಗ್ರಿ ಅಂತಂದರು. ಮನೇನೂ ಹೋದಾಗೂ ಅದೇ ಹೇಳಿದ್ರಿ, ಮತ್ತು ಇವಾಗೂ ಅದೇ ಹೇಳ್ತೀರಿ, ನೀವು ಮಾಡೋದೇ ಇಲ್ಲ ಗದ್ದಲ್ದಾಗ ಅಂತೇಳಿ
ಕುಂತೆ ಇಲ್ಲ ಕುಂದೂರಿ ಅಂತಂದರು. ಒಂದ್ರ ಬಸ್ಸಿಗೆ ಬರ್ತಿದ್ದೀನಿ ರೀ ನಾನು ಕಂಪ್ಯೂಟ್ರ್ ಅಂಗಡಿಗೆ ಹೋಗ್ಲಿಕ್ಕಂದ್ರೆ. ಮತ್ತು 4 ಬಸ್ಸಿಗೆ ಬಂದು ನೋಡಿ. ಏನೋ ಒಂದು ಕೆಲಸ ಆಗ್ಬೇಕಂದ್ರೆ ನಮ್ಮ ಟೈಮ್ ವೇಸ್ಟ್ ಆಗೋದೆ. ಬಂದೀವಿ ಆಳ್ಗೆಟ್ಟು ಬಂದ್ವಿ ಅಂದ್ರೆ ಇವತ್ತು ಕೆಲಸ ಹಾಳಾಗೈತೆ ಅಂದ್ರೆ ಅದೆಲ್ಲ ಕೆಲಸ ಸುದ್ದ ಆಗ್ಬೇಕು ನೋಡಿ. ಆದರೆ ಎಲ್ಲ ಕಾದು ಪತ್ರ ಅಷ್ಟೊಂದು ಆಡ್ತಾರೆ ಏನಿಲ್ಲ ರೀ. ಎಲ್ಲ ಕಾದು ಪತ್ರನೂ ಶ್ರಾವಣ ಡೆಲಿವರಿ ಆದಾಗ ಎಲ್ಲ ಅಲ್ಲಿಯೂ ಊರಾನ ಹೆಸರು ಅಡ್ಡಿ ಹೆಸರು ಮಿಕ್ಸ್ ಆಗಿ ಕಾದು ಪತ್ರ ಎಲ್ಲ ರೇಷನ್ ಕಾರ್ಡ್ನಾಗ ಸಾವಿತ್ರಿ ಕೊಟ್ರ ಪರ್ನಾಳ ಅಂತಿತ್ತು. ಇಲ್ಲೇ ಆಧಾರ್ ಕಾರ್ಡ್ನಾಗ ರೇಖಾ ಲಕ್ಷ್ಮಣ ಅಂಕ್ಲಿ ಅಂತಿತ್ತು. ಇವೆಲ್ಲ ತಿದ್ದುಪಡಿ ಮಾಡೀನಿ ರೀ ಶ್ರಾವಣ ಡಿಲಿವರಿ ಆದಾಗ. ಇವಾಗ ಏನೂ ಇಲ್ಲ. ಇನ್ನೊಂದು ರೇಷನ್ ಕಾರ್ಡ್ ಡೂಪ್ಲಿಕೇಟ್ ರೇಷನ್ ಕಾರ್ಡ್ ತೊಗೊಂಡೆ. ಇಲ್ಲಿ ರೇಷನ್ ಚೀಟಿ ಮಾಡಕ್ಕೆ ಹೋದಾಗ ಕಾರ್ಡ್ ಇಡ್ತೀವಿ ರೀ. ಇಟ್ಟಾಗ ಏನು ಮಾಡಿಬಿಡ್ತೇವೆ ಕಳಿತಂದ್ರೆ ನಮಗೆ ಒರಿಜಿನಲ್ ಕಾರ್ಡ್ ಕಳಿತೈತೆ ಅಂತೇಳಿ ಡೂಪ್ಲಿಕೇಟ್ ಕಾರ್ಡ್ ಮಾಡ್ಸ್ಕೊಂಡೆ. ಒಂದು ಆಧಾರ್ ಕಾರ್ಡ್ ಮಾಡ್ಸ್ಕೊಂಡೆ ಡೂಪ್ಲಿಕೇಟ್. ಬಸ್ಸಿಗೆ ಬೇಕೇ ಬೇಕಲ್ರಿ ಆಧಾರ್ ಕಾರ್ಡು. ಮೊನ್ನೆ ಅದು ಕೂಡ ಇದಾವ್ರಿ ಆಧಾರ್ ಕಾರ್ಡ್ ಬಸ್ಸಿಗೆ. ಮನ್ಯಾಗ ಒಂದು ಫೋಟೋ ಇರಲಿ ಬಿಡ ಅಂತ ಮಾಡಿಸ್ಕೊಂಡೆ. ಅಲ್ಲಿನೂ ಒಂದು 400 ರೂಪಾಯಿ ತೊಗೊಂಡ್ರಿ ಕಂಪ್ಯೂಟ್ರ್ ಅಂಗಡಿಯಾಗ. ಮೊನ್ನೆ 200 ರೂಪಾಯಿ ತೊಗೊಂಡಾರ ಸ್ಕಾಲರ್ಶಿಪ್ ಅರ್ಜಿ ಹಾಕಕ್ಕೆ, ಇನ್ಕಮ್ ಮಾಡ್ಸಕ್ಕೆ. ಇವು ಬರೀ ಇದೇ ಮಾಡ್ಸಕ್ಕೆ ನೋಡಿ. ಡೂಪ್ಲಿಕೇಟ್ ರೇಷನ್ ಕಾರ್ಡು, ಡೂಪ್ಲಿಕೇಟ್ ಆಧಾರ್ ಕಾರ್ಡು ಮಾಡ್ರಾಗನೇ ಆಧಾರ್ ಕಾರ್ಡು 2 ತೆಗೆದುಬಿಟ್ರಿ ಅವರು. ರೇಷನ್ ಕಾರ್ಡು ಒಂದೇ ತೆಗೆದ್ರು, ಆಧಾರ್ ಕಾರ್ಡ್ 2 ತೆಗೆದುಬಿಟ್ರು. ಇದಕ್ಕೆ ಯೂಸ್ ಆಗ್ತದೆ ತಗೋರಿ ಅಂತೇಳಿ ಅದು ಮ್ಯಾಗಿನ ಪ್ರಿಂಟ್ ಹಾಕೋದು ಮತ್ತು ಮಾಡಿದ್ದು ಅದು ಕೂಲಿ ಕೊಡಬೇಕಲ್ರಿ. ಮತ್ತು ನನ್ನ ಹೆಸರಲ್ಲೇ ಬಂದುಬಿಟ್ಟಾರ ಅವರು. 2 ಅಂತೇಳಿ ಹಾಕಿಬಿಟ್ರ. ಮತ್ತು ಏನು ಮಾಡೋದು ಅಂತೇಳಿ ರೊಕ್ಕ 2 ಆಧಾರ್ ಕಾರ್ಡು 1 ರೇಷನ್ ಕಾರ್ಡ್ ಡೂಪ್ಲಿಕೇಟ್ ಮಾಡ್ಬೇಕು. ಸಿಕ್ಕಾಪಟ್ಟೆ ರೊಕ್ಕ ಅದು. ರೊಕ್ಕ ಮ್ಯಾಚ್ ಜಗತ್ತು ನೋಡಿ. ಮೊನ್ನೆ ಒಬ್ಬರು ಅಮ್ಮರು ಸಾವಿತ್ರಿ ಅಮ್ಮರು 600 ರೂಪಾಯಿ ಹಾಕಿದ್ರು. 600 ರೂಪಾಯಿ ಏನರ ಮಕ್ಳಿಗೆ ತೊಗೋರಮ್ಮ ಅಂತೇಳಿ. ಇವೇ ಈ ಕಡೆ ಅಡ್ಡಾಡಕ್ಕೆ ಕಾದು ಪತ್ರಕ್ಕೆ ಎಷ್ಟು ಹೆಲ್ಪ್ ಆದ್ರು ನೋಡಿ ಅಮೌಂಟು. ಮಕ್ಳಿಗೂ ಏನಾರು ಕೊಡ್ಸಂದಾರಿ. ನನ್ನ ಕಡೆ ಅಮೌಂಟ್ ಬಂದು ಅಂದ್ರೆ ಅವ್ರಿಗೆ ಏನಾದರೂ ಕೊಡಿಸ್ತೀನಿ. ಬುಕ್ಕ ಪಕ್ಕ ಯಾವ್ದಾರ ಅಲ್ಲಿ ಯಾವ್ದಾರು ಒಂದಕ್ಕೆ ಹಾಕಿರ್ತಾರೆ, ಒಂದಕ್ಕೆ ಹೆಲ್ಪ್ ಆಗ್ತಾವೆ ನೋಡಿ. ಯಾವ್ಯಾವ ರೊಕ್ಕ ಎದಕ್ಕೂ ಹೆಲ್ಪ್ ಆಗಬೇಕು ಅದಕ್ಕೆ ಹೆಲ್ಪ್ ಆಗ್ತಾವ್ರಿ. ತುಂಬ ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಮ್ಮ ಆ ಕಡೆ ಬ್ಯಾಂಕಿಂದ ಕಾದು ಪತ್ರಕ್ಕೆ ಹೆಲ್ಪ್ ಆಯಿತು. ಏನು ಮಾಡೋದು ನೋಡಿ. ಒಂದೊಂದ್ರಾಗ ಒಂದೊಂದು ಪಡ್ಕೊಂಬಂದಷ್ಟು ಅಷ್ಟೇ ಅನುಭವಿಸ್ಬೇಕು ನೋಡಿ ಅಷ್ಟೇ.